ವಿಶ್ವ ಪ್ರೊಡಕ್ಷನ್ ನೂತನ ಕಚೇರಿ ಉದ್ಘಾಟನಾ ಸಮಾರಂಭವು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ನೆರವೇರಿತು. ಈ ಶುಭ ಸಮಾರಂಭಕ್ಕೆ ಗೋವಿಂದರಾಜ ನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಪ್ರಿಯಾಕೃಷ್ಣ ರವರು ಆಗಮಿಸಿ ನೂತನ ಕಚೇರಿಯನ್ನು ಅಧಿಕೃತವಾಗಿ ಉದ್ಘಾಟಿಸಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು, ಸಮಾಜದ ಮುಖಂಡರು, ಸ್ನೇಹಿತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಸಂಸ್ಥೆಯ ಉಜ್ವಲ ಭವಿಷ್ಯಕ್ಕಾಗಿ ಶುಭಾಶಯಗಳನ್ನು ತಿಳಿಸಿದರು. ಉದ್ಘಾಟನಾ ಕಾರ್ಯಕ್ರಮವು ಆತ್ಮೀಯತೆ, ಸಂಭ್ರಮ ಮತ್ತು ಸೌಹಾರ್ದತೆಯ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ವಿಶ್ವ ಪ್ರೊಡಕ್ಷನ್ ಇನ್ನಷ್ಟು ಯಶಸ್ಸಿನ ಮೆಟ್ಟಿಲುಗಳನ್ನು ಏರಲಿ, ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಕಾರ್ಯಕ್ರಮಕ್ಕೆ ತೆರೆ ಬಿದ್ದಿತು. ವಿಶ್ವ ಪ್ರೊಡಕ್ಷನ್ ಕಚೇರಿ ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಈಗಾಗಲೇ ಅದ್ಭುತವಾದಂತಹ ಬ್ಯಾನರ್ಗಳಿದೆ, ಅಂದರೆ ಸಂಸ್ಥೆಗಳಿದೆ, ಚಿತ್ರ ನಿರ್ಮಾಣ ಸಂಸ್ಥೆಗಳು. ಅದ್ರ ಜೊತೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಗೂ ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದೆ. ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಗುರಿಯನ್ನು, ಒಂದು ಉದ್ದೇಶನ ಇಟ್ಕೊಂಡು ಬಂದಿದ್ದೀವಿ. ಮುಂದೆ ಕನ್ನಡ ಚಿತ್ರೋದ್ಯಮಕ್ಕೆ ಒಳ್ಳೊಳ್ಳೆ ಅದ್ಭುತ ಜನ ಮೆಚ್ಚುವಂತಹ ಸಿನಿ ಪ್ರೇಕ್ಷಕರ ಒಂದು ಆಸೆಯನ್ನು ಮತ್ತು ಅವರಿಗೆ ಇರುವಂತಹ ಒಂದು ಇಷ್ಟದ ಚಿತ್ರಗಳನ್ನು ನೀಡೋ ಮುಖೇನವಾಗಿ ವಿಶ್ವ ಪ್ರೊಡಕ್ಷನ್ಸ್ ಕರ್ನಾಟಕದ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಆಗಿ ಹೊರಹೊಮ್ಮುತ್ತೆ. ಪ್ರತಿ ವರ್ಷ ಒಂದು ಚಿತ್ರ ಅಥವಾ 2 ವರ್ಷಕ್ಕೆ ಒಂದು ಚಿತ್ರ ಆದರೂ ವಿಶ್ವ ಪ್ರೊಡಕ್ಷನ್ ಮುಖಾಂತರ ಮಾಡೋ ಮುಖೇನವಾಗಿ ಚಿತ್ರೋದ್ಯಮದಲ್ಲಿರುವಂತಹ ಅನೇಕ ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಲೈಟ್ ಬಾಯ್ಸ್ ಇರ್ಬೋದು, ಅಥವಾ ಕಾರ್ಮಿಕರಿರ್ಬೋದು, ಅಥವಾ ಒಟ್ಟಾರೆಯಾಗಿ ಚಿತ್ರೋದ್ಯಮದಲ್ಲಿ ವರ್ಕ್ ಮಾಡೋದು ಅಂದರೆ ವೃತ್ತಿ ಮಾಡ್ತಾ ಇರುವಂಥವ್ರಿಗೆ ಉದ್ಯೋಗಾವಕಾಶವನ್ನು ಕೂಡ ಚಿತ್ರಗಳನ್ನು ಮಾಡೋ ಮುಖೇನವಾಗಿ ಅವ್ರಿಗೂ ಒಂದು ಉದ್ಯೋಗ ಮಾಡೋದಾಗಿರುತ್ತೆ. ಹಾಗಾಗಿ ಆ ಉದ್ದೇಶದಿಂದ ವರ್ಷಕ್ಕೆ 1-2 ಚಿತ್ರಗಳನ್ನು ನಿರಂತರವಾಗಿ ಮಾಡಿ ವಿಶ್ವ ಪ್ರೊಡಕ್ಷನ್ ಮುಖಾಂತರವಾಗಿ
ರಾಜ್ಯ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟ ದಲ್ಲೂ ಕೂಡ ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯ ಚಿತ್ರಗಳು ಸದ್ದು ಮಾಡಬೇಕು ಅಂತೇಳಿ ಈ ಮುಖಾಂತರವಾಗಿ ಇವತ್ತು ವಿಶ್ವ ಪ್ರೊಡಕ್ಷನ್ ಸಂಸ್ಥೆಯನ್ನು ನಮ್ಮ ವಿಜಯನಗರ ಕ್ಷೇತ್ರದ ಕಚೇರಿಯಲ್ಲಿ ಕೇಂದ್ರ ಕಚೇರಿಯಲ್ಲಿ ಇವತ್ತು ಉದ್ಘಾಟನೆ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಸರ್ ಈಗಾಗಲೇ ರಾವೆನ್ ಅನ್ನೋ ಚಿತ್ರವನ್ನು ಈಗಾಗಲೇ ನಿರ್ಮಾಣ ಮಾಡಿ ಈಗ ಪೂರ್ಣ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಅಂದರೆ ಇನ್ನು ನನ್ನ ಪ್ರಕಾರ ಸೆಪ್ಟೆಂಬರ್ 11 ಅಂದರೆ ಅವತ್ತು ಸೆಪ್ಟೆಂಬರ್ 2 ವರ್ಷದ ಹಿಂದೆ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಅವತ್ತು ಬರ್ತ್ಡೇ ದಿವಸ ನಾವು ಮುಹೂರ್ತ ಮಾಡಿದ್ವಿ. ಇವತ್ತು ಚಿತ್ರ ಪೂರ್ಣ ಮಾಡಿ ಇದೇ ಸೆಪ್ಟೆಂಬರ್ 11ನೇ ತಾರೀಕು 2026ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ವಿಶ್ವಾದ್ಯಂತ ರಾವೆನ್ ಚಿತ್ರವನ್ನು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಈಗಾಗಲೇ ಚಿತ್ರೀಕರಣ ಮುಕ್ತಾಯಗೊಂಡು ಪ್ರೊಡಕ್ಷನ್ನು ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ಈಗ ಬಿಡುಗಡೆಗೆ ತಯಾರಾಗಿದೆ. ಈಗ ಸೆನ್ಸಾರ್ ಒಂದು ಬಾಕಿ ಇದೆ ಅಷ್ಟೇ. ಹಾಗಾಗಿ ರಾವೆನ್ ಚಿತ್ರ ರೆಡಿ ಇದೆ ಶೀಘ್ರದಲ್ಲೇ ಬಿಡುಗಡೆಗೆ. ತದನಂತರ ವರ್ಣವೇದಂ ಅಂತ ಚಿತ್ರನೂ ಕೂಡ ನಡೀತಾ ಇದೆ. ಅದು ಮೇ ಬಿ ಇನ್ನೊಂದು ವರ್ಷ ಬಿಡ್ಬೋದು ಸರ್. ನಿಮ್ಮ ಪ್ರೊಡಕ್ಷನಿಂದ ಹೊಸಬ್ರು ನಡೀತಾ, ಯಾಕಂದರೆ ರಾವೆನ್ ಚಿತ್ರದಲ್ಲಿ ನಾವು ಕೊಟ್ಟಿರೋದೆಲ್ಲ ಹೊಸಬ್ರಿಗೆ ಅವಕಾಶ. ನಿಮಗೆಲ್ಲ ಗೊತ್ತಿರಬೇಕು, ರೋಡ್ ರೋಮಿಯೋ ಖ್ಯಾತಿಯ ದಿಲೀಪ್ ಪೈ ಅವರು ಹೀರೋ ಆಗಿ ನಟಿಸಿದ್ದಾರೆ. ಅದೇ ರೀತಿ ಜೊತೆಯಲ್ಲಿ ಸೀರಿಯಲ್ ಇದ್ದಂತಹ ನಮ್ಮ ದೇವಯ್ಯ ಅವರು, ಅಂದರೆ ಅನಿರುದ್ಧ್ ಸರ್ ಆದಮೇಲೆ ಇನ್ನೊಬ್ರು ಇದ್ದಾರೆ ದೇವಯ್ಯ ಅಂತ, ಅವರು ಇದರಲ್ಲಿ ಅವರು ಕೂಡ ನಾಯಕರಾಗಿ ಅಭಿನಯ ಮಾಡಿದ್ದಾರೆ. ಅವರು ಕೂಡ ಹೊಸಬ್ರೆ. ಮತ್ತು ಸ್ವಪ್ನ ಶೆಟ್ಟಿಗರ್ ಅಂತ ಅವರು ಕೂಡ ಹೊಸಬ್ರೆ ಹೀರೋಯಿನ್ನು, ಅವರು ಕೊಟ್ಟಿದ್ದೀವಿ. ಮತ್ತು ಮಂಗಳೂರು ದಿನೇಶ್ ಅವರು ಈ ಚಿತ್ರದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಸುಚೇಂದ್ರ ಪ್ರಸಾದ್ ಅವರು ಹಿರಿಯ ನಟರು, ಅವರು ಕೂಡ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ರೀತಿ ತುಂಬ ದೊಡ್ಡ ಒಂದು ತಾರಾಗಣ ಇರುವಂತಹ, ಮತ್ತು ಡಾಕ್ಟರ್ ಲೀಲಾ ಮೋಹನ್ ಅವರು ಮಾಡಿದ್ದಾರೆ, ಶ್ರೇಯಸ್ ಅವರು ಮಾಡಿದ್ದಾರೆ, ರಾಘವೇಂದ್ರ ಅವರು ಮಾಡಿದ್ದಾರೆ. ಈ ಥರ ಅಂದರೆ ತುಂಬ ದೊಡ್ಡ ಒಂದು ಚಿತ್ರತಂಡದಲ್ಲಿದೆ. ಅದೇ ರೀತಿ ನಮ್ಮ ನಿರ್ದೇಶಕರು ಅಷ್ಟೇ ಭಾಳ ಅದ್ಭುತವಾಗಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ, ವೇದ್ ಅವರು. ಹಾಗೆ ಮ್ಯೂಸಿಕನ್ನು ಮ್ಯಾಡಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದೇ ನಮ್ಮ DOP ರಾಕೇಶ್ ಅವರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಒಂಥರ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಆ ರೀತಿಯಾದಂಥ ಒಂದು ಚಿತ್ರ ಸೆಪ್ಟೆಂಬರ್ 11ಕ್ಕೆ ವಿಶ್ವಾದ್ಯಂತ ಬಿಡುಗಡೆ ಆಗೋ ಮುಖೇನವಾಗಿ. ಬರೀ ನಮ್ಮ ಈ ಕರ್ನಾಟಕ ಅಲ್ಲ, ಇಲ್ಲ ಆಲ್ ಓವರ್ ಎಲ್ಲ ಕಡೆ ಲ್ಯಾಂಗ್ವೇಜಲ್ಲೂ ಡಬ್ ಮಾಡ್ತೀರಾ ಸರ್? ಸರ್ ಈಗ ಕನ್ನಡದಲ್ಲಿ ಫಿಕ್ಸ್ ಮಾಡಿದ್ದೀವಿ. ಅದೇ ರೀತಿ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಡಬ್ ಮಾಡಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟ್ ವೀಕಲ್ಲೇ ಒಂದು ಮೀಟಿಂಗ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ, ಸೆಪ್ಟೆಂಬರ್ ಇನ್ನೂ ನಮಗೆ 2 ತಿಂಗಳು ಅವಕಾಶ ಇರೋದ್ರಿಂದ ಪ್ಲ್ಯಾನ್ ಮಾಡಿ ಮೋಸ್ಟ್ ಆಫ್ ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹಾಗಾಗಿ ಸೆಪ್ಟೆಂಬರ್ 11ಕ್ಕೆ ರಾವೆನ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಪ್ರೇಕ್ಷಕರಿಗೆ ಸರ್, ಇವತ್ತು ಸಿನಿ ಪ್ರೇಕ್ಷಕರಿದ್ರೇ ಕನ್ನಡ ಚಿತ್ರೋದ್ಯಮ, ಕನ್ನಡ ಚಿತ್ರರಂಗ. ಹಾಗಾಗಿ ಕನ್ನಡ ಚಿತ್ರೋದ್ಯಮದ ಅನೇಕ ದಿಗ್ಗಜರುಗಳು ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ವಿಷ್ಣುವರ್ಧನ್ ಅವರು ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ಶಂಕರಣ್ಣ ಇರ್ಬೋದು, ಈ ರೀತಿ ಅಂದರೆ ಘಟಾನುಘಟಿಗಳು, ಅಂದರೆ ಖಳನಾಯಕ ನಟರುಗಳಿರ್ಬೋದು, ಅಂದರೆ ನಿರ್ದೇಶಕರುಗಳಿರ್ಬೋದು, ಪುಟ್ಟಣ್ಣ ಕಣಗಾಲರು, ಈ ರೀತಿ ಅನೇಕ ದಿಗ್ಗಜರುಗಳು ಈ ಕನ್ನಡ ಚಿತ್ರೋದ್ಯಮವನ್ನು ಕಟ್ಟಿ ಬೆಳೆಸಿದ್ದಾರೆ. ಹಾಗಾಗಿ ಆ ಚಿತ್ರೋದ್ಯಮವನ್ನು ನಾವೆಲ್ಲ ಮುಂದಕ್ಕೆ ಮುಂದೆ ಬರುವಂತಹ ಸಾಕಷ್ಟು ಜನ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞಾನರು ಎಲ್ಲರೂ ಒಟ್ಟಾಗಿ ಕನ್ನಡ ಚಿತ್ರೋದ್ಯಮವನ್ನು ತಗೊಂಡ್ಕೊಂಡು ಹೋಗ್ಬೇಕಂದ್ರೆ ಒಳ್ಳೆ ಸದಿಭಿರುಚಿ ಚಿತ್ರಗಳನ್ನು ನಾವು ಕೊಟ್ಟಾಗ ಪ್ರೇಕ್ಷಕರು ಖಂಡಿತ ಒಂದು ಚಿತ್ರವನ್ನು ಗೆಲ್ಲಿಸ್ತಾರೆ, ನೋಡ್ತಾರೆ. ನಾವು ಒಳ್ಳೆ ಚಿತ್ರಗಳನ್ನು ಕೊಡದೆ ಅವ್ರು ಬಂದಿಲ್ಲ ಅಂತ ಹೇಳೋದಕ್ಕಿಂತ ನಾವು ಒಳ್ಳೆ ಚಿತ್ರಗಳನ್ನು ಕೊಡಬೇಕು. ಆಗ ಕನ್ನಡ ಚಿತ್ರೋದ್ಯಮ ಇಡೀ ಪ್ರಪಂಚದ ಯಾವುದೇ ಚಿತ್ರೋದ್ಯಮಕ್ಕಿಂತ ಏನು ಕಡಿಮೆ ಏನಿಲ್ಲ. ಹಾಗಾಗಿ ಇವತ್ತು ಕಾಲಿವುಡ್ಡು, ಬಾಲಿವುಡ್ಡು, ಹಾಲಿವುಡ್ಡು ಎಲ್ಲ ವುಡ್ಗಿಂತ ನಮ್ಮ ಸ್ಯಾಂಡಲ್ವುಡ್ಡು ಎವರ್ಗ್ರೀನ್ ಸೂಪರ್ ವುಡ್ಡೆ. ಸ್ಯಾಂಡಲ್ ಅಂದರೆ ಏನು ಹೇಳಿ, ಕಾಂತಾರ ಮತ್ತು ಈ ರೀತಿ ಅದ್ಭುತ ಚಿತ್ರಗಳನ್ನು ಕೊಟ್ಟಂಥ ಕನ್ನಡ ಚಿತ್ರೋದ್ಯಮ ನಿಜವಾಗ್ಲೂ ಇವತ್ತು ಬೇರೆ ಲೆವೆಲಲ್ಲೇ ಇದೆ. ಅದನ್ನು ನಾವು ಎಲ್ಲರೂ ಒಳ್ಳೆಯ ಸದ್ಭಿರುಚಿ ಚಿತ್ರಗಳನ್ನು ಕೊಡೋ ಮುಖೇನವಾಗಿ ಕನ್ನಡ ಪ್ರೇಕ್ಷಕರಿಗೆ ಮನರಂಜಿಸಬೇಕು. ಅವ್ರಿಗೆಲ್ಲೂ ಕೂಡ ಬೋರ್ ಆಗಬಾರ್ದು. ಆ ರೀತಿ ಚಿತ್ರಗಳನ್ನು ಕೊಟ್ಟು, ಯಾಕಂದರೆ ಜನಗಳು ಬಂದು ಚಿತ್ರ ನೋಡೋದಕ್ಕೆ ಅವರು 2 ಅವರ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ಅವರು ತಮ್ಮ ಇರುವ ಒತ್ತಡಗಳು, ಕೆಲಸಗಳು ರಿಲ್ಯಾಕ್ಸ್ಗೆ ಅಥವಾ ಒಂದು ಏನೋ ಮೆಸೇಜ್ ತೊಗೊಳಕ್ಕೆ ಅಥವಾ ಏನೋ ಒಂದು ಎಂಜಾಯ್ ಅಂತ ಚಿತ್ರವನ್ನು ನೋಡೋಕ್ಕೆ ಬರ್ತಾರೆ. ಹಂಗೆ ಬಂದಾಗ ನಾವು ಅವ್ರಿಗೆ ಖುಷಿಯನ್ನು ನೀಡಬೇಕು, ಒಂದು ಎಂಟರ್ಟೈನ್ಮೆಂಟನ್ನು. ಅವ್ರಿಗೆ ಬೋರ್ ಆಗದ ರೀತಿ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿ ಅವ್ರುಗಳ ಒಂದು ಏನು ಅಪೇಕ್ಷೆ ಇದೆ, ಒಳ್ಳೆ ಚಿತ್ರ ಕೊಡಬೇಕು ಅನ್ನೋದು, ಆ ರೀತಿ ಕನ್ನಡ ಚಿತ್ರೋದ್ಯಮಕ್ಕೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರವಾಗಿ ಒಳ್ಳೊಳ್ಳೆ ಚಿತ್ರಗಳನ್ನು ನಿರ್ಮಾಣ ಮಾಡೋ ಮುಖೇನವಾಗಿ ಕನ್ನಡ ಚಿತ್ರೋದ್ಯಮಕ್ಕೆ ನಮ್ಮದು ಒಂದು ಅಳಿಲು ಸೇವೆಯನ್ನು ನಿರಂತರವಾಗಿ ಮಾಡೋಣ ಅಂತ ಹೇಳಿ ಈ ಮುಖಾಂತರವಾಗಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಕನ್ನಡ ಪ್ರೇಕ್ಷಕರಿಗೆ ಈ ನಿಮ್ಮ ವಿಶ್ವನಾಥ್ GP ಮಾಡುವ ಮನಪೂರ್ವಕವಾದಂತಹ ನಮಸ್ಕಾರ. ದಯವಿಟ್ಟು ಕನ್ನಡ ಚಿತ್ರಗಳನ್ನು ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ. ಇವತ್ತು OTT TV
ಏನು OTT ಎಲ್ಲ ಬಂದಾದಮೇಲೆ ಭಾಳಷ್ಟು ಚಿತ್ರಗಳು ಈಗ ಒಂದು 15 ದಿವಸ ಒಂದು ತಿಂಗಳಲ್ಲೆಲ್ಲ OTT ಬಂದ್ಬಿಡುತ್ತೆ. ಆದರೂ ದಯವಿಟ್ಟು ನೀವೆಲ್ಲ ಬಂದು ಥಿಯೇಟ್ರಿಗೆ ಚಿತ್ರಗಳನ್ನು ನೋಡಿದ್ರೇ ಕನ್ನಡ ಚಿತ್ರೋದ್ಯಮ ಉಳಿಯೋಕ್ಕೆ ಸಾಧ್ಯ ಆಗೋದು. ದಯವಿಟ್ಟು ಒಳ್ಳೊಳ್ಳೆ ಚಿತ್ರಗಳನ್ನು ಈಗಾಗಲೇ ಅನೇಕ ನಿರ್ಮಾಪಕರು, ನಿರ್ದೇಶಕರು, ನಟರುಗಳು ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಮುಖಾಂತರವಾಗಿ ನಿಮ್ಗಳ ಇಷ್ಟ ಆಗುವಂಥ ಚಿತ್ರಗಳನ್ನು ಕೊಡೋ ಮುಖೇನವಾಗಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ನಿರಂತರವಾಗಿ ನಿಮ್ಮಗಳ ಸೇವೆಯಲ್ಲಿ ನಿರತರಾಗಿರುತ್ತೆ ಅಂತ ಈ ಮುಖಾಂತರವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಆಗ್ತಾ ಇದೆ, ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಇರಬೇಕು ಅಂತ ಈ ಮುಖಾಂತರ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗೆ ನನ್ನ ಪ್ರೀತಿಯ ಮೀಡಿಯಾ ಮಿತ್ರರಿಗೂ ಕೂಡ ಅಷ್ಟೇ, ನೀವೆಲ್ಲ ನಮ್ಗಳ ಕಣ್ಣಿದ್ದಂಗೆ. ಯಾಕೆಂದರೆ ನಮ್ಗಳ ಮತ್ತು ಪ್ರೇಕ್ಷಕರ ನಡುವೆ ಏನಾದರೂ ಒಂದು ವಿಷಯಗಳನ್ನು ತಲುಪಿಸ್ಬೇಕಾದ್ರೆ ಒಂದು ಮೀಡಿಯಾ ತುಂಬಾ ಮುಖ್ಯ ಆಗುತ್ತೆ. ಅದು ಪತ್ರಿಕಾ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಒಟ್ಟಾರೆ ಪತ್ರಿಕಾ ವೃಂದದವರೆಗೂ ಕೂಡ ಮನಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ, ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಬೆಂಬಲ, ಪ್ರೋತ್ಸಾಹ ಹೀಗೆ ಇರಲಿ. ಎಲ್ಲರಿಗೂ ಕೂಡ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರೋ. ಜೈ ಕರ್ನಾಟಕ ಮಾತೆ. ಕನ್ನಡಕ್ಕೆ ಕೈ ಎತ್ತು, ಇನ್ನು ಕೈ ಕಲ್ಪವೃಕ್ಷ ಆಗುತ್ತೆ. ಹಾಗಾಗಿ ನಾವೆಲ್ಲೇ ಇದ್ರೂ ಏನಿದ್ರು ಕನ್ನಡವನ್ನು ಬಿಡಲ್ಲ, ಕರ್ನಾಟಕವನ್ನು ಬಿಡಲ್ಲ, ಕನ್ನಡಿಗರನ್ನು ಬಿಡಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಒಟ್ಟಾರೆಯಾಗಿ ವಿಶ್ವ ಪ್ರೊಡಕ್ಷನ್ ಸಂಸ್ಥೆ ಮುಖಾಂತರ ಒಳ್ಳೊಳ್ಳೆ ಚಿತ್ರಗಳನ್ನು ಇರ್ತೀವಿ. ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭವಾಗುತ್ತೆ. ಇವತ್ತು ಒಂದು ಪಿಡುಗು, ಅದೊಂದು ಈ ಥರ ಒಂಥರ ರಾಕ್ಷಸ ಥರ ಒಂದು ಪೈರಸಿಯಿಂದಾಗಿ ಇವತ್ತು ಅನೇಕ ಚಿತ್ರಗಳು ಆಶೆಯನ್ನು ಇಟ್ಕೊಂಡು ಮಾಡುವಂತಹ ನಿರ್ಮಾಪಕರುಗಳಿಗೆ, ನಿರ್ದೇಶಕರಿಗೆ, ನಟಿಯರಿಗೆ, ತಂತ್ರಜ್ಞಾನರಿಗೆ ತುಂಬ ನೋವನ್ನು ಉಂಟು ಮಾಡ್ತಾ ಇದೆ. ಯಾಕಂದರೆ ಇವ್ರುಗಳೇನು ಸುಲಭವಾಗಿ 1 ಅವರ್ ಪೈರಸಿ ಮಾಡಿಬಿಡ್ತಾರೆ. ಆದರೆ ಇದಕ್ಕೆ ಬಂಡವಾಳ ಹೂಡಿ ಕೋಟಿಗಟ್ಟಲೆ ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಗ್ತಾ ಇದೆ. ಅದರಿಂದ ಇವತ್ತು ಒಂದು ಚಿತ್ರ ಅಂದರೆ ಬರೀ ಚಿತ್ರವನ್ನಾಗಿ ನೋಡಬೇಡಿ ಪೈರಸಿ ಮಾಡೋರು. ಅದರಿಂದ ಕೆಲಸ ಮಾಡುವಂತಹ ಒಂದು ಲೈಟ್ ಬಾಯ್ ಆಗಿರ್ಬೋದು, ಕಾಫಿ ತಂದ್ಕೊಡೋರಾಗಿರ್ಬೋದು, ಅಥವಾ ಕ್ಯಾಮ್ರಾ ಅಸಿಸ್ಟೆಂಟ್ ಇರ್ಬೋದು, ಡೈರೆಕ್ಟರ್ ಅಸಿಸ್ಟೆಂಟ್ ಇರ್ಬೋದು, ಒಟ್ಟಾರೆಯಾಗಿ ನಾನು ಹೇಳೋದು ತಂಡ ತುಂಬ ಶ್ರಮಪಟ್ಟಿರುತ್ತೆ. ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಎಲ್ಲ ಶ್ರಮಪಟ್ಟು ಈ ಒಂದು ಚಿತ್ರಗಳನ್ನು ನಿರ್ಮಾಣ ಮಾಡಿರ್ತಾರೆ. ನಿರ್ಮಾಪಕರು ಸಾಲನೋ ಸೋಲನೋ ಕಷ್ಟಪಟ್ಟು ಏನೋ ಒಂದು ಆಸೆ ಭಾವನೆಯಿಂದ ದುಡ್ಡನ್ನು ಉಳಿರ್ತಾರೆ. ನಿರ್ದೇಶಕರು ಒಂದು ಕನಸನ್ನು ಕಟ್ಕೊಂಡು ಒಳ್ಳೆ ಚಿತ್ರ ಕೊಡಬೇಕು ಅಂತ ಬಂದಿರ್ತಾರೆ. ನಟ ನಟಿಯರು ಏನೋ ಒಂದು ಅದ್ಭುತ ಮಾಡೋಣ ಅಂತ. ಬಟ್ ನೀವು ಈ ಥರವಾಗಿ ಪೈರಸಿಗಳನ್ನು ಮಾಡಿದಾಗ ಎಲ್ಲೋ ಒಂದು ಕಡೆ ನೀವು ನಿರುದ್ಯೋಗವನ್ನು ಸೃಷ್ಟಿ ಮಾಡ್ತೀರಾ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಪೈರಸಿಗಳನ್ನು ತಡೆಗಟ್ಟಬೇಕು. ಅದಕ್ಕೆ ಮೀಡಿಯಾದವರು ಕೂಡ ಸಂಪೂರ್ಣ ಬೆಂಬಲ ಕೊಡಬೇಕು. ಪೈರಸಿ ವಿರುದ್ಧ ನಮ್ದು ಯಾವಾಗಲೂ ಧ್ವನಿ ಇದ್ದೇ ಇರುತ್ತೆ. ಪೈರಸಿ ಒಂದು ದೊಡ್ಡ ಪಿಡುಗು, ಅದನ್ನು ನಾಶ ಮಾಡಲೇಬೇಕು ಅಂತ ಈ ಮುಖಾಂತರ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊತೀನಿ. ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾನು ವಿನಂತಿ ಮಾಡ್ತೀನಿ.